ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾರ್ಪೊರೇಟ್ ಲಾನಲ್ಲಿ ಸೆಕ್ಷನ್ ಬಿ ನಲ್ಲಿ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ಸ್ ಬಂದು ಯೂನಿಟ್ ಸೆಕೆಂಡ್ ಇಂದ ಬರುತ್ತೆ. ಹೂ ಇಸ್ ಪ್ರಮೋಟರ್, ಎಕ್ಸ್ಪ್ಲೈನ್ ದಿ ಫಂಕ್ಷನ್ಸ್ ಆರ್ ರೋಲ್ ಆಫ್ ಪ್ರಮೋಟರ್ ಅಂತ ಕೇಳ್ಬೋದು. ಪ್ರಮೋಟರ್ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿ ಬರುತ್ತೆ. ರೋಲ್ ಅಥವಾ ಫಂಕ್ಷನ್ಸ್ ಏನೇ ಕೇಳಿದ್ರು ನೀವು ಒಂದೇ ಆನ್ಸರ್ಸ್ ಅನ್ನ ಬರೀರಿ. ಬಟ್ ಪ್ರಮೋಟರ್ ಅಂತ ಹೇಳಿದ್ರೆ ಪ್ರಮೋಟರ್ ಇಸ್ ಅ ಪರ್ಸನ್ ಹೂ ಅಂಡರ್ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗಿಂಗ್ ಕಂಪನಿ ಇನ್ ಟು ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಪ್ರಮೋಟರ್. ನೀವು ಇಷ್ಟು ಬರೆದ್ರೆ ಸಾಕು. ಸೊ ಪ್ರಮೋಟರ್ ಇಸ್ ದ ಪರ್ಸನ್ ಹೂ ಅಂಡರ್ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗಿಂಗ್ ಕಂಪನಿ ಇನ್ ಟು ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಪ್ರಮೋಟರ್ ಅಂತ ಕರಿತೀವಿ. ದ ಪ್ರಮೋಟರ್ ಮೇ ಬಿ ಇಂಡಿವಿಜುವಲ್ ಪರ್ಸನ್ ಬೇಕಾದ್ರೂ ಆಗ್ಬೋದು, ಗ್ರೂಪ್ ಆಫ್ ಪರ್ಸನ್ ಬೇಕಾದ್ರೂ ಆಗ್ಬೋದು, ಆರ್ ಅಥವಾ ಇನ್ಸ್ಟಿಟ್ಯೂಷನ್ ಬೇಕಾದ್ರೂ ಆಗಿರ್ಬೋದು. ಅವ್ರನ್ನ ನಾವು ಪ್ರಮೋಟರ್ ಅಂತಾನೆ ಕರಿತೀವಿ. ಯಾರ ಹತ್ರ ಬಿಸ್ನೆಸ್ ಐಡಿಯಾ ಇದೆ, ಆ ಐಡಿಯಾವನ್ನ ಪ್ರಾಕ್ಟಿಕಲ್ ಆಗಿ ರಿಯಾಲಿಟಿ ಆಗಿ ಕನ್ವರ್ಟ್ ಮಾಡ್ತಾರೆ, ಅವ್ರನ್ನ ನಾವು ಪ್ರಮೋಟರ್ ಅಂತ ಕರಿತೀವಿ. ಹಾಗಾಗಿ ದ ಪರ್ಸನ್ ಹೂ ಅಂಡರ್ಟೇಕ್ಸ್ ದಿ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗಿಂಗ್ ಕಂಪನಿ ಇನ್ ಟು ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಪ್ರಮೋಟರ್ ಅಂತ ಕರಿತೀವಿ. ಆ ಪ್ರಮೋಟರು ಏನೆಲ್ಲ ಫಂಕ್ಷನ್ಸ್ ಅನ್ನ ಮಾಡ್ತಾನೆ ಅಥವಾ ವಾಟ್ ಆರ್ ದ ರೋಲ್ ಆಫ್ ಪ್ರಮೋಟರ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಹೇಳುತ್ತೆ ಟು ಡಿಸ್ಕವರ್ ಐಡಿಯಾ ಫಾರ್ ಎಸ್ಟಾಬ್ಲಿಷಿಂಗ್ ನ್ಯೂ ಕಂಪನಿ. ಒಂದು ಹೊಸ ಕಂಪನಿಯನ್ನ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡಲಿಕ್ಕೆ ಐಡಿಯಾವನ್ನ ಡಿಸ್ಕವರ್ ಮಾಡಬೇಕು. ಡಿಸ್ಕವರಿ ಆಫ್ ಐಡಿಯಾ ಅಂತ ಕರಿತೀವಿ. ಬಿಸ್ನೆಸ್ ಐಡಿಯಾವನ್ನ ಡಿಸ್ಕವರ್ ಮಾಡ್ತಕ್ಕಂಥದ್ದು ಒಂದು ಫಂಕ್ಷನ್ಸ್ ಆಗುತ್ತೆ. ಟು ಮೇಕ್ ಡೀಟೇಲ್ ಇನ್ವೆಸ್ಟಿಗೇಷನ್ ಅಬೌಟ್ ದ ಡಿಮ್ಯಾಂಡ್ ಆಫ್ ದಿ ಪ್ರಾಡಕ್ಟ್, ಅವೈಲಬಿಲಿಟಿ ಆಫ್ ಪವರ್, ಲೇಬರ್, ಮೆಟೀರಿಯಲ್ಸ್ ಏನೇನಿದೆ ಅದನ್ನ ಅವೈಲಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಅವನೇ ಮೋಟರ್ ಏನ್ ಮಾಡಬೇಕು, ಒಂದು ಐಡಿಯಾ ಇದೆ, ಆ ಐಡಿಯಾ ಆಗಿ ಅವನು ಕನ್ವರ್ಟ್ ಮಾಡ್ತಾನೆ ಅಂತ ಬಂದಾಗ ಅವನು ಡೀಟೇಲ್ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ವೆದರ್ ಅವೈಲಬಿಲಿಟಿ ಆಫ್ ಪ್ರಾಡಕ್ಟ್ ಇದೆಯಾ, ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆಯಾ, ಪವರ್ ಇದೆಯಾ, ಲೇಬರ್ ಸಿಗುತ್ತಾ, ರಾ ಮೆಟೀರಿಯಲ್ ಸಿಗುತ್ತಾ ಅನ್ನೋದನ್ನ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಬೇಕು. ದಟ್ ಈಸ್ ಆಲ್ಸೋ ದ ಫಂಕ್ಷನ್ಸ್ ಆಫ್ ಪ್ರಮೋಟರ್ ಅಂತ ಕರಿತೀವಿ. To investigate the idea and know whether the formation of company is possible and profitable. ನೋಡಿ, ಮೂರನೇ ಪಾಯಿಂಟ್ ಹೇಳುತ್ತೆ, ಮೂರನೇ ಫಂಕ್ಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಪ್ರಮೋಟರ್ ಆದವನು ಅವನು ಏನು ಐಡಿಯಾವನ್ನ ಡಿಸ್ಕವರ್ ಮಾಡಿರ್ತಾನೆ, ವೆದರ್ ದ ಐಡಿಯಾ ಫಾರ್ಮೇಶನ್ ಆಫ್ ಎ ನ್ಯೂ ಕಂಪನಿ, ದ ಐಡಿಯಾ ಇಸ್ ಪಾಸಿಬಲ್ ಆರ್ ಪ್ರಾಫಿಟಬಲ್. ನನ್ನ ಹತ್ರ ಐಡಿಯಾ ಏನಿದೆ ಆ ಐಡಿಯಾವನ್ನ ನಾನು ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂದ್ರೆ, ಟು ಇನ್ವೆಸ್ಟಿಗೇಟ್ ದಿ ಐಡಿಯಾ ಅಂಡ್ ನೋ ವೆದರ್ ದಿ ಫಾರ್ಮೇಶನ್ ಆಫ್ ಕಂಪನಿ ಇಸ್ ಪಾಸಿಬಲ್ ಅಂಡ್ ಪ್ರಾಫಿಟಬಲ್. ನನಗೆ ಪಾಸಿಬಲ್ ಇದೆಯಾ ಪ್ರಾಫಿಟಬಲ್ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಅಂಡ್ ಫೋರ್ತ್ ಬಂದು ಟು ಫೈಂಡ್ ಔಟ್ ಸೂಟಬಲ್ ಪರ್ಸನ್ ಹೂ ಆರ್ ವಿಲ್ಲಿಂಗ್ ಟು ಆಕ್ಟ್ ಆಸ್ ಎ ಫಸ್ಟ್ ಡೈರೆಕ್ಟರ್ ಆಫ್ ದಿ ಕಂಪನಿ. ಅವನು ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಟು ಐಡೆಂಟಿಫೈ ದ ಸೂಟಬಲ್ ಪರ್ಸನ್ ಟು ವಿಲ್ಲಿಂಗ್ ಟು ಬಿ ಆಕ್ಟ್ ಆಸ್ ಎ ಫಸ್ಟ್ ಡೈರೆಕ್ಟರ್ ಆಗಿ ಯಾರು ಆಕ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಥವಾ ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಅವನೇ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಟು ಸೆಲೆಕ್ಟ್ ದ ನೇಮ್ ಆಫ್ ದಿ ಕಂಪನಿನ ನೇಮನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಕೂಡ ಅವನದೇ ಕೆಲಸ ಆಗಿರುತ್ತೆ. ಟು ಸೆಲೆಕ್ಟ್ ದ ಬ್ಯಾಂಕ್, ಲೀಗಲ್ ಅಡ್ವೈಸರ್, ಆಡಿಟರ್ಸ್, ಅಂಡರ್ ರೈಟರ್ಸ್ ಫಾರ್ ದಿ ಕಂಪನಿಗೆ ಸಂಬಂಧಪಟ್ಟಂತ ಬ್ಯಾಂಕ್ ಆಗಿರ್ಬೋದು, ಲೀಗಲ್ ಅಡ್ವೈಸರ್ ಆಗಿರ್ಬೋದು, ಆಡಿಟರ್ಸ್ ಆಗಿರ್ಬೋದು, ಅಂಡರ್ ರೈಟರ್ಸ್ ಆಗಿರ್ಬೋದು, ಕಂಪನಿಗೆ ಅವ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಟು ಸಬ್ಮಿಟ್ ಆಲ್ ದಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಇನ್ಕಾರ್ಪೊರೇಷನ್ ವಿತ್ ರಿಜಿಸ್ಟರ್ ಆಫ್ ಕಂಪನಿಗೆ ಎಲ್ಲಾ ತರದ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಪ್ರಮೋಟರೇ ಮಾಡ್ತಕ್ಕಂಥದ್ದು. ಟು ಮೀಟ್ ಆಲ್ ದಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಫಾರ್ ಫ್ಲೋಟಿಂಗ್ ಆಫ್ ಎ ಕಂಪನಿ, ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಏನ್ ಎಕ್ಸ್ಪೆನ್ಸಸ್ ಬರುತ್ತೆ, ಲೈಕ್ ಸ್ಟಾಂಪ್ ಡ್ಯೂಟಿ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅಥವಾ ಯಾವುದೋ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಎಲ್ಲಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ಅವನೇ ಮೀಟ್ ಮಾಡಬೇಕಾಗುತ್ತೆ. ಟು ಮೇಕ್ ಕಾಂಟ್ರಾಕ್ಟ್ ವಿತ್ ವೆಂಡರ್ಸ್, ಅಂಡರೇಟರ್ಸ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ. ಸೊ ಕಂಪನಿ ಇನ್ಕಾರ್ಪೊರೇಟ್ ಆಗೋದಕ್ಕೂ ಮುಂಚೆನೆ ಬೇಕಾದ್ರೆ ಅವನು ಪ್ರಿಲಿಮಿನರಿ ಕಾಂಟ್ರಾಕ್ಟ್ ಅನ್ನ ಬೇಕಾದ್ರೆ ಮಾಡ್ಕೋಬಹುದು. ಟು ಅರೇಂಜ್ ಫಾರ್ ದಿ ಲೋನ್ ಎಕ್ಸೆಟ್ರಾ ಫ್ರಮ್ ವೇರಿಯಸ್ ಫಿನಾನ್ಷಿಯಲ್ ರಿಸೋರ್ಸ್, ಅವನು ಬೇಕಾದ್ರೆ ಟು ಅರೇಂಜ್ ಲೋನ್ ಫಾರ್ ದಿ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ ಪರ್ಪಸ್ ಲೋನ್ ಅನ್ನ ಬೇಕಾದ್ರೆ ಅರೇಂಜ್ ಮಾಡಬಹುದು. ಟು ಮೇಕ್ ಪ್ರಾಪರ್ ಅರೇಂಜ್ಮೆಂಟ್ ಫಾರ್ ದಿ ಆಫೀಸ್ ಆಫ್ ದಿ ಕಂಪನಿ, ಒಂದು ಕಂಪನಿನ ಪ್ರಾಪರ್ ಆಗಿ ಅರೇಂಜ್ ಮಾಡಬೇಕಾಗುತ್ತೆ, ಆರ್ಗನೈಸೇಷನ್ ಸೆಟಪ್ ಅನ್ನ ಮಾಡಬೇಕಾಗುತ್ತೆ. ದಟ್ ಎಸ್ಪೆಷಲಿ ಆಫೀಸ್ ಆರ್ಗನೈಸೇಷನ್ಸ್ ಅನ್ನ ಪ್ರಾಪರ್ ಆಗಿ ಅರೇಂಜ್ ಮಾಡಬೇಕಾಗುತ್ತೆ. ಇಷ್ಟು ಕೆಲಸವನ್ನ ಕೂಡ ಪ್ರಮೋಟರೇ ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ನೀವು ಅಟ್ಲೀಸ್ಟ್ ಒಂದು 7-8 ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ಬರೆದ್ರೆ ನಿಮಗೆ 8 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇದು ಫಂಕ್ಷನ್ಸ್ ಆಫ್ ಪ್ರಮೋಟರ್ ಅಂತ ಕರಿತೀವಿ. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. And this is also one of the most important question. Essentials or requisites of valid meeting or ಪ್ರೊಸೀಜರ್ ಫಾರ್ ಕನ್ವೇಯಿಂಗ್ ಮೀಟಿಂಗ್ ಅನ್ನ ಹೇಗೆ ಕನ್ವೇ ಮಾಡ್ತಾರೆ ಅಥವಾ ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್ ಅಂತ ಕರೀತಾರೆ. ಅಟ್ಲೀಸ್ಟ್ ಇವತ್ತು ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಂಡಿರಿ. ಪ್ರಾಪರ್ ಅಥಾರಿಟಿ ಟು ಕನ್ವೆ ಮೀಟಿಂಗ್, ಪ್ರಾಪರ್ ನೋಟಿಸ್ ಆಫ್ ಮೀಟಿಂಗ್, ಅಜೆಂಡಾ ಆಫ್ ಮೀಟಿಂಗ್, ಚೇರ್ಮನ್ ಆಫ್ ಮೀಟಿಂಗ್, ಕೋರಮ್ ಆಫ್ ಮೀಟಿಂಗ್, ಪ್ರಾಕ್ಸಿ, ರೆಸೊಲ್ಯೂಷನ್, ಮಿನಿಟ್ಸ್ ಆಫ್ ಮೀಟಿಂಗ್, ಪೋಸ್ಟಲ್ ಬ್ಯಾಲೆಟ್, ಎಲೆಕ್ಟ್ರಾನಿಕ್ ವೋಟಿಂಗ್, ವಿಡಿಯೋ ಕಾನ್ಫರೆನ್ಸ್.
ಇವೆಲ್ಲದೂ ಕೂಡ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್ ಅಂತ ಕರಿತೀವಿ. ರಿಕ್ವಿಸಿಟ್ಸ್, ಒಂದು ಮೀಟಿಂಗು ವ್ಯಾಲಿಡ್ ಆಗಿರಬೇಕು ಅಂದ್ರೆ ಯಾವೆಲ್ಲ ಅಂಶಗಳಿರಬೇಕು? ರಿಕ್ವಿಸಿಟ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್, ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್ ಅಂತ ಕರಿತೀವಿ. ನೋಡಿ, ಇಷ್ಟು ಪಾಯಿಂಟ್ಸ್ ಅನ್ನ ಬರೀಬೇಕು: ಪ್ರಾಪರ್ ಅಥಾರಿಟಿ ಟು ಕನ್ವೆ ಮೀಟಿಂಗ್, ಪ್ರಾಪರ್ ನೋಟಿಸ್ ಆಫ್ ದಿ ಮೀಟಿಂಗ್, ಅಜೆಂಡಾ ಆಫ್ ದಿ ಮೀಟಿಂಗ್, ಚೇರ್ಮನ್ ಆಫ್ ದಿ ಮೀಟಿಂಗ್, ಕೋರಮ್, ಪ್ರಾಕ್ಸಿ, ರೆಸೊಲ್ಯೂಷನ್, ಮಿನಿಟ್ಸ್ ಆಫ್ ಮೀಟಿಂಗ್, ಪೋಸ್ಟಲ್ ಬ್ಯಾಲೆಟ್, ಇ ವೋಟಿಂಗ್ ಅಂಡ್ ವಿಡಿಯೋ ಕಾನ್ಫರೆನ್ಸ್ ಅನ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ಏನೇನು ಬರಿಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಪ್ರಾಪರ್ ಅಥಾರಿಟಿ ಟು ಕನ್ವೆ ಮೀಟಿಂಗ್ ಅಂತ ಹೇಳಿದ್ರೆ, ಪ್ರಾಪರ್ ಅಥಾರಿಟಿ ಅಂತ ಹೇಳಿದ್ರೆ, ಸೊ ಯಾರಿಗೆ ಮೀಟಿಂಗ್ ಅನ್ನ ಕಾಲ್ ಮಾಡಲಿಕ್ಕೆ ಪ್ರಾಪರ್ ಅಥಾರಿಟಿ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಜನರಲಿ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ದ ಪ್ರಾಪರ್ ಅಥಾರಿಟಿ ಟು ಕನ್ವೆ ಮೀಟಿಂಗ್ಸ್ ಆಫ್ ದಿ ಆರ್ಗನೈಸೇಷನ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರಿರ್ತಾರೆ, ಅವರು ಕಂಪನಿಯ ಮೀಟಿಂಗ್ ಅನ್ನ ಕಾಲ್ ಮಾಡಲಿಕ್ಕೆ ರೈಟ್ಸ್ ಇರೋದು, ಅಥಾರಿಟಿ ಇರೋದು ಯಾರಪ್ಪ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥಾರಿಟಿ. ಅದನ್ನ ನಾವು ಪ್ರಾಪರ್ ಅಥಾರಿಟಿ ಟು ಕನ್ವೆ ಮೀಟಿಂಗ್ ಅಂತ ಕರಿತೀವಿ. ಸೊ ಪ್ರಾಪರ್ ಅಥಾರಿಟಿ ಟು ಕನ್ವೆ ಮೀಟಿಂಗ್ of a company is the board of directors, and the board of director pass resolution to call general meeting ಅನ್ನ ಕಾಲ್ ಮಾಡಲಿಕ್ಕೆ ಅವರು ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡಬಹುದು. ಅದು ಪ್ರಾಪರ್ ಅಥಾರಿಟಿ ಅಂತ ಕರಿತೀವಿ. ಪ್ರಾಪರ್ ಸೆಕೆಂಡ್ ಒನ್ ಬಂದು ಪ್ರಾಪರ್ ನೋಟಿಸ್ ಆಫ್ ದಿ ಮೀಟಿಂಗ್ ಅಂತ ಏನಿದೆ ನೋಡಿ. ಸೆಕೆಂಡ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಆಫ್ ವ್ಯಾಲಿಡ್ ಜನರಲ್ ಮೀಟಿಂಗ್ ಈಸ್ ಪ್ರಾಪರ್ ನೋಟಿಸ್ ಆಫ್ ದಿ ಮೀಟಿಂಗ್ ಅಂತ ಕರಿತೀವಿ. ನೋಡಿ, ಪ್ರಾಪರ್ ನೋಟಿಸ್ ಅನ್ನ ಪ್ರಾಪರ್ ಅಥಾರಿಟಿ ಅವರು ಎಲ್ಲಾ ಮೆಂಬರ್ಸ್ಗೂ ಕೂಡ ಕಳಿಸ್ಬೇಕಾಗುತ್ತೆ. ದೋಸ್ ಹೂ ಆರ್ ಎಂಟೈಟಲ್ ಟು ರಿಸೀವ್ ದ ನೋಟಿಸ್ ಆಫ್ ದಿ ಮೀಟಿಂಗ್ ನೋಡಿ ಆಗುತ್ತೆ. ಎಕ್ಸ್ಪೆಷಲಿ ಜನರಲ್ ಮೀಟಿಂಗ್ ಅಂತ ಬಂದಾಗ 21 days ಮುಂಚಿತವಾಗಿ ನೋಟಿಸ್ ಆಫ್ ದಿ ಮೀಟಿಂಗ್ ಅನ್ನ ಕಳಿಸ್ಬೇಕಾಗುತ್ತೆ. ಆ ನೋಟಿಸ್ ಆಫ್ ದಿ ಮೀಟಿಂಗ್ ಅಲ್ಲಿ ಡೇಟ್ ಆಫ್ ದಿ ಮೀಟಿಂಗ್, ಟೈಮ್ ಆಫ್ ದಿ ಮೀಟಿಂಗ್ ಅಂಡ್ ಅಜೆಂಡಾ ಆಫ್ ದಿ ಮೀಟಿಂಗ್ ಅನ್ನ ಕಳಿಸ್ಬೇಕು. ಅಂಡ್ ಅಜೆಂಡಾ ಆಫ್ ದಿ ಮೀಟಿಂಗ್ ಅಂತ ನೆಕ್ಸ್ಟ್ ಪಾಯಿಂಟ್ ರಿಕ್ವಿಸಿಟ್ಸ್ ಇರೋದು ಅಜೆಂಡಾ ಆಫ್ ದಿ ಮೀಟಿಂಗ್ ಅಂತ ಕರಿತೀವಿ. ಸೊ ಅಜೆಂಡಾ ಇನ್ ದಿಸ್ ನಥಿಂಗ್ ಬಟ್ ಲಿಸ್ಟ್ ಆಫ್ ಮ್ಯಾಟರ್ ಟು ಬಿ ಡಿಸ್ಕಸ್ ಡ್ಯೂರಿಂಗ್ ದಿ ಮೀಟಿಂಗ್, ಅಥವಾ ಗೆಟಿಂಗ್ ಥಿಂಗ್ಸ್ ಟು ಬಿ ಡನ್ ಡ್ಯೂರಿಂಗ್ ದಿ ಮೀಟಿಂಗ್, ಆರ್ ಲಿಸ್ಟ್ ಆಫ್ ಮ್ಯಾಟರ್ಸ್ ಟು ಬಿ ಡಿಸ್ಕಸ್ ಡ್ಯೂರಿಂಗ್ ದಿ ಮೀಟಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ಪ್ರೋಗ್ರಾಮ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಟೆಡ್ ಡ್ಯೂರಿಂಗ್ ದಿ ಮೀಟಿಂಗ್ ಈಸ್ ಕಾಲ್ಡ್ ಆಸ್ ಅಜೆಂಡಾ ಅಂತ ಕರಿತೀವಿ. ಅಜೆಂಡಾವನ್ನ ಯಾರು ಪ್ರಿಪೇರ್ ಮಾಡಬೇಕಾದ್ರೆ ಕ್ರೋನೋಲಾಜಿಕಲ್ ಆರ್ಡರ್ ಆಗಿ ಪ್ರಿಪೇರ್ ಮಾಡಬೇಕು. ಅಂಡ್ ಟು ಬಿ ಡಿಸ್ಕಸ್ಡ್ ಆಸ್ ಪರ್ ದಿ ಅಜೆಂಡಾ ಪ್ರಕಾರನೇ ಅವರು ಡಿಸ್ಕಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಕಂಪನಿ ಸೆಕ್ರೆಟರಿ ಅಜೆಂಡಾವನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ವಿತ್ ಕನ್ಸಲ್ಟೇಷನ್ ಆಫ್ ಡೈರೆಕ್ಟರ್ಸ್ ಆಫ್ ದಿ ಕಂಪನಿ. ಅಂಡ್ ಕೋರಮ್ ಆಫ್ ದಿ ಮೀಟಿಂಗ್ ಅಂದ್ರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು, ಅವಾಗ ಅದು ವ್ಯಾಲಿಡ್ ಮೀಟಿಂಗ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ಅಂತ ಕರಿತೀವಿ. ಪಬ್ಲಿಕ್ ಕಂಪನಿ ಆದ್ರೆ ಮಿನಿಮಮ್ 5 ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು. ಅಂಡ್ ಪ್ರೈವೇಟ್ ಕಂಪನಿ ಆದ್ರೆ ಮಿನಿಮಮ್ 2 ಮೆಂಬರ್ಸ್ ಇದ್ರೆ ಅವ್ರ ಮೀಟಿಂಗ್ ಅನ್ನ ಮಾಡಬಹುದು. ಅದನ್ನ ನಾವು ಕೋರಮ್ ಆಫ್ ಮೀಟಿಂಗ್ ಅಂತ ಕರಿತೀವಿ. ಪ್ರಾಕ್ಸಿ ಅಂದ್ರೆ ಬದಲಿ ಪ್ರತಿನಿಧಿ. Proxy is an agent of the shareholders authorized to attend and vote the meeting of the company. ಪ್ರಾಕ್ಸಿ ಅನ್ನು ಶೇರ್ ಹೋಲ್ಡರ್ಸ್ ಆಥರೈಸ್ ಮಾಡಿರ್ತಕ್ಕಂಥ ಒಬ್ಬ ಬದಲಿ ಪ್ರತಿನಿಧಿ. ಅವನು ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವೋಟ್ ಅನ್ನ ಮಾಡಬಹುದು. ಅಲ್ಲಿ ಸ್ಪೆಷಲ್ ಪ್ರಾಕ್ಸಿ ಮತ್ತೆ ಜನರಲ್ ಪ್ರಾಕ್ಸಿ ಅಂತ ಇಬ್ರು ಎರಡು ತರದ ಪ್ರಾಕ್ಸಿಗಳು ಬರ್ತಾರೆ. ಜನರಲ್ ಪ್ರಾಕ್ಸಿ ಅಂದ್ರೆ ಎಲ್ಲಾ ಬಿಸ್ನೆಸ್ ಮ್ಯಾಟರ್ಸ್ಗೂ ಕೂಡ ಅವರು ವೋಟ್ ಅನ್ನ ಮಾಡಬಹುದು. ಬಟ್ ಸ್ಪೆಷಲ್ ಪ್ರಾಕ್ಸಿ ಅಂತ ಬಂದಾಗ, ಸೊ ಈ ಕೆನ್ ಏಬಲ್ ಟು ವೋಟ್ ಓನ್ಲಿ ಸ್ಪೆಷಲ್ ಮ್ಯಾಟರ್ಸ್ ವಿಚ್ ಇಸ್ ಮೆನ್ಷನ್ ಇನ್ ದಿ ಮೋಷನ್ಸ್ ಅಲ್ಲಿ ಏನೆಲ್ಲ ಪ್ರಪೋಸಲ್ಸ್ ಅಲ್ಲಿ ಏನೆಲ್ಲ ಮೆನ್ಷನ್ಸ್ ಮಾಡಿರ್ತಾರೆ, ಪರ್ಟಿಕ್ಯುಲರ್ ಪ್ರಪೋಸಲ್ಗೆ ಮಾತ್ರನೇ ಅವರು ವೋಟ್ ಅನ್ನ ಮಾಡ್ಲಿಕ್ಕೆ ಆಗೋದು. ಅಂಡ್ ರೆಸೊಲ್ಯೂಷನ್ಸ್ ಅಂತ ಹೇಳಿದ್ರೆ, ರೆಸೊಲ್ಯೂಷನ್ ಇಸ್ ಎ ಜಸ್ಟ್ ವೆನ್ ಮೋಷನ್ ಇಸ್ ಪಾಸ್ಡ್ ಇಟ್ ಬಿಕಮ್ ರೆಸೊಲ್ಯೂಷನ್ಸ್ ಅಂತ ಕರಿತೀವಿ. ಇಟ್ ಇಸ್ ಜಸ್ಟ್ ಫಾರ್ಮಲ್ ಡಿಕ್ಲರೇಷನ್ ಆಫ್ ವಿಲ್ ಆರ್ ವಿಶಸ್ ಆಫ್ ದಿ ಕಂಪನಿ. ಇಟ್ ಮೇ ಬಿ ಎ ಸ್ಪೆಷಲ್ ರೆಸೊಲ್ಯೂಷನ್ಸ್ ಆಗಿರ್ಬೋದು, ಆರ್ಡಿನರಿ ರೆಸೊಲ್ಯೂಷನ್ಸ್ ಆಗಿರ್ಬೋದು, ಅಥವಾ ರೆಸೊಲ್ಯೂಷನ್ ರಿಕ್ವೈರ್ ವಿತ್ ನೋಟಿಸ್ ಮುಖಾಂತರ ಆಗಿರ್ಬೋದು. ಆಫ್ ಮೀಟಿಂಗ್ ಅಂತ ಬಂದಾಗ, ಸೊ ಪ್ರತಿಯೊಂದು ಕಂಪನಿಗಳು ಕೂಡ ಅಫಿಷಿಯಲ್ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡಬೇಕು. ವಾಟ್ ಎವರ್ ದಿ ಥಿಂಗ್ಸ್ ಇಸ್ ಗೋಯಿಂಗ್ ಟು ಬಿ ಟೇಕನ್ ಪ್ಲೇಸ್ ಇನ್ ಮೀಟಿಂಗ್, ಆ ಅಫಿಷಿಯಲ್ ರೆಕಾರ್ಡ್ಸ್ ಅನ್ನೇ ಮಿನಿಟ್ಸ್ ಆಫ್ ಮೀಟಿಂಗ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಇಟ್ ಈಸ್ ಆಬ್ಲಿಗೇಟೆಡ್ ಟು ಕೀಪ್ ಕಂಪನಿ ಟು ಕೀಪ್ ಅಫಿಷಿಯಲ್ ರೆಕಾರ್ಡ್ ಆಫ್ ಆಲ್ ದಿ ಪ್ರೊಸೀಡಿಂಗ್ ದಟ್ ಹವ್ ಟೇಕನ್ ಪ್ಲೇಸ್ ಡ್ಯೂರಿಂಗ್ ದಿ ಮೀಟಿಂಗ್. ಮಿನಿಟ್ಸ್ ಆರ್ ಲಿಸ್ಟ್ ಟು ಬಿ ಪ್ರಿಪೇರ್ ಪ್ರೊಸೀಡಿಂಗ್ಸ್ ದಟ್ ಹವ್ ಟೇಕನ್ ಪ್ಲೇಸ್ ಅಟ್ ದಿ ಮೀಟಿಂಗ್, ಸಚ್ ಇಟ್ ಈಸ್ ಒನ್ ಆಫ್ ದಿ ಅಫಿಷಿಯಲ್ ರೆಕಾರ್ಡ್ ಆಫ್ ದಿ ಮೀಟಿಂಗ್. ಅದನ್ನು ನಾವು ಮಿನಿಟ್ಸ್ ಆಫ್ ಮೀಟಿಂಗ್ ಅಂತ ಕರಿತೀವಿ. ಅಂಡ್ ಪೋಸ್ಟಲ್ ಬ್ಯಾಲೆಟ್ ಅನ್ನ ಏನಕ್ಕೆ ಯೂಸ್ ಮಾಡಿದ್ದಾರೆ ಅಂದ್ರೆ, ವೋಟ್ ಅನ್ನ ಹಾಕ್ಲಿಕ್ಕೆ ಪೋಸ್ಟಲ್ ಬ್ಯಾಲೆಟ್ ಅನ್ನ ಯೂಸ್ ಮಾಡಿರ್ತಕ್ಕಂಥದ್ದು. ಅಂಡ್ ಎಲೆಕ್ಟ್ರಾನಿಕ್ ವೋಟಿಂಗ್ ಕೂಡ ಮಾಡಬಹುದು. ಅಂಡ್ ವಿಡಿಯೋ ಕಾನ್ಫರೆನ್ಸ್ ಕೂಡ ಒಂದು ಪಾರ್ಟ್ ಆಫ್ ಎಸೆನ್ಷಿಯಲ್ಸ್ ಆಗಿರುತ್ತೆ. ಸೊ ಇಷ್ಟು ನೀವು ಎಸೆನ್ಷಿಯಲ್ಸ್ ನ ಪಾಯಿಂಟ್ ಹಾಕಿ ಜಸ್ಟ್ ಒಂದು 2 ಲೈನ್ಸ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಕೊಡ್ತಾರೆ. ಎಸೆನ್ಷಿಯಲ್ ಅಥವಾ ರಿಕ್ವಿಸಿಟ್ಸ್ ಆಫ್ ವ್ಯಾಲಿಡ್ ಮೀಟಿಂಗ್ ಅಂತ ಕೇಳಿದ್ರೆ. ಸೊ ಯೂನಿಟ್ 3 ಇಂದ ನೀವು ಈ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ವಾಟ್ ಈಸ್ ಈಕ್ವಿಟಿ ಶೇರ್ಸ್ ಅಂಡ್ ಎಕ್ಸ್ಪ್ಲೇನ್ ಇಟ್ ಫೀಚರ್ಸ್ ಅಥವಾ ಬೆನಿಫಿಟ್ಸ್ ಅಂತ ನಿಮಗೆ ಕೇಳಬಹುದು. ಎರಡಕ್ಕೂ ಒಂದೇ ಆನ್ಸರು, ಬೆನಿಫಿಟ್ಸ್ ಆದ್ರೂ ಕೇಳಿ ಅಥವಾ ಫೀಚರ್ಸ್ ಆದ್ರೂ ಕೇಳಿ. ನೋಡಿ, ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಈಕ್ವಿಟಿ ಶೇರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆರ್ಡಿನರಿ ಶೇರ್ಸ್ ಅಂತ ಕರೀತಾರೆ. ಅಂಡ್ ಈ ಒಂದು ಈಕ್ವಿಟಿ ಶೇರ್ಸ್ ಎಲ್ಲಾ ಕಂಪನಿಗಳು ಕೂಡ ಕಾಮನ್ ಆಗಿರ್ತಕ್ಕಂಥದ್ದು. ಅಂಡ್ ದೀಸ್ ಕೈಂಡ್ ಆಫ್ ಈಕ್ವಿಟಿ ಶೇರ್ಸ್ ಆರ್ ಗಿವ್ಸ್ ಓನರ್ಶಿಪ್ ರೈಟ್ಸ್ ಟು ದಿ ಇನ್ವೆಸ್ಟರ್ಸ್ ಆಫ್ ದಿ ಕಂಪನಿ
ಅಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಗೋಯಿಂಗ್ ಟು ಬಿ ಬೇರ್ ಹೈಯೆಸ್ಟ್ ರಿಸ್ಕ್ ಅನ್ನ ತಗೊಳ್ತಕ್ಕಂಥವ್ರು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರ್ತಾರೆ. ಇಷ್ಟು ಬರೆದ್ರೆ ನೀವು ಈಕ್ವಿಟಿ ಶೇರ್ಸ್ ಮೀನಿಂಗ್ಗೆ ಮಾರ್ಕ್ಸ್ ಕೊಡ್ತಾರೆ. ಈಕ್ವಿಟಿ ಶೇರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಆರ್ಡಿನರಿ ಶೇರ್ಸ್ ಅಂಡ್ ಈಕ್ವಿಟಿ ಶೇರ್ಸ್ ಗಿವ್ಸ್ ಎ ownership rights to the investors of the company and equity shareholders are entitled to receive a part of dividend ಅನ್ನ ರಿಸೀವ್ ಮಾಡ್ಕೋಬಹುದು ಅಂಡ್ ದೇ ಆರ್ ಬೇರಿಂಗ್ ಹೈಯೆಸ್ಟ್ ರಿಸ್ಕ್ ಅಂತ ಕರಿತೀವಿ. ಅಂಡ್ ಈಕ್ವಿಟಿ ಶೇರ್ಸ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಹೇಳಿದ್ರೆ ಪರ್ಮನೆಂಟ್ ಶೇರ್ಸ್ ಅಂತ ಕರಿತೀವಿ. ಫಸ್ಟ್ ಒನ್ ನೋಡಿ, ಪರ್ಮನೆಂಟ್ ಶೇರ್ಸ್ ಅಂದ್ರೆ ಈಕ್ವಿಟಿ ಶೇರ್ಸ್ ಇಟ್ ಈಸ್ ಪರ್ಮನೆಂಟ್ ಇನ್ ನೇಚರ್ ಅಂತ ಕರಿತೀವಿ. ಬಿಕಾಸ್ ಒಂದ್ಸಲ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದ್ರೆ ಈಕ್ವಿಟಿ ಶೇರ್ಸ್ ಅನ್ನ ವಾಪಸ್ ಬೈಬ್ಯಾಕ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾವಾಗ ಈಕ್ವಿಟಿ ಶೇರ್ಸ್ ಅನ್ನ ರಿಡೀಮ್ ಮಾಡಬಹುದು ಅಂದ್ರೆ ಕಂಪನಿ ವೈಂಡ್ ಅಪ್ ಆಗ್ತಾ ಇದೆ ಅಂದ್ರೆ ಮಾತ್ರ ಈಕ್ವಿಟಿ ಶೇರ್ಸ್ ನ ನೀವು ರಿಡೀಮ್ ಮಾಡಬಹುದು. ಅಲ್ಲಿವರೆಗೂ ಈಕ್ವಿಟಿ ಶೇರ್ಸ್ ನ ನೀವು ವಾಪಸ್ ತಗೊಳಕ್ಕಾಗಲ್ಲ. ಹಾಗಾಗಿ ಈಕ್ವಿಟಿ ಶೇರ್ಸ್ ಆರ್ ಪರ್ಮನೆಂಟ್ ಅಸೆಟ್ ಇನ್ ದಿ ಕಂಪನಿ. ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ನಾವು ಒಬ್ಬರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಮಾಡೋದು ಬಿಟ್ರೆ ಕಂಪನಿ ವಾಪಸ್ ತಗೊಳಕ್ ಆಗೋದಿಲ್ಲ. ಹಾಗಾಗಿ ಅದು ಪರ್ಮನೆಂಟ್ ಶೇರ್ಸ್ ಅಂತ ಕರಿತೀವಿ. ಸಿಗ್ನಿಫಿಕೆಂಟ್ ರಿಟರ್ನ್ಸ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ಸ್ ಆಲ್ಸೋ ಹ್ಯಾವ್ ಪೊಟೆನ್ಶಿಯಲಿ ಜನರೇಟ್ ಸಿಗ್ನಿಫಿಕೆಂಟ್ ರಿಟರ್ನ್ಸ್ ಟು ದಿ ಶೇರ್ ಹೋಲ್ಡರ್ಸ್ ಇನ್ ದ ಫಾರ್ಮ್ ಆಫ್ ಡಿವಿಡೆಂಡ್ ಮುಖಾಂತರ ರಿಟರ್ನ್ಸ್ ಅನ್ನ ಕೊಡುತ್ತೆ. ಆಸ್ ವೆಲ್ ಆಸ್ ಅವರ ಕ್ಯಾಪಿಟಲ್ ಕೂಡ ಅಪ್ರಿಸಿಯೇಷನ್ ಆಗ್ತಾ ಇರುತ್ತೆ. ಅಂಡ್ ಥರ್ಡ್ ಒನ್ ಹೇಳುತ್ತೆ ಫೀಚರ್ಸ್ ಡಿವಿಡೆಂಡ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಎಲಿಜಿಬಲ್ ಟು ಗೆಟ್ ಎ ಪಾರ್ಟ್ ಆಫ್ ಪ್ರಾಫಿಟ್ ಆಸ್ ಎ ಡಿವಿಡೆಂಡ್ ಓನ್ಲಿ ವೆನ್ ಕಂಪನಿ ಅರ್ನ್ ಪ್ರಾಫಿಟ್ ಅಂಡ್ ದ ಪ್ರಯಾರಿಟಿ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ಸ್ ಬಿಲಾಂಗ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಟ್ ದಿ ಎಂಡ್. ಏನಾದರೂ ಲಾಸ್ ಅಲ್ಲಿ ಇದ್ರೆ ಅವಾಗ ಡಿವಿಡೆಂಟ್ ಅನ್ನ ಕೊಡೋ ಅವಶ್ಯಕತೆ ಇಲ್ಲ. ಕಂಪನಿ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ, ಒಳ್ಳೆ ಪ್ರಾಫಿಟ್ ಇದೆ ಅಂತ ಹೇಳಿದ್ರೆ ಅವಾಗ ಡಿವಿಡೆಂಟ್ ಅನ್ನ ಕೊಡಬಹುದು. ಆಗ ಡಿವಿಡೆಂಟ್ ಅನ್ನ ಕೊಡಬೇಕಾದ್ರೆ ಲಾಸ್ಟ್ ಪ್ರಯಾರಿಟಿ ಕೊಡ್ತಕ್ಕಂಥದ್ದೇ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಅದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಗುತ್ತೆ. ವೋಟಿಂಗ್ ರೈಟ್ಸ್ ಅಂತ ಬಂದಾಗ ಯೂಶಲ್ ಆಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ಸ್ ಅನ್ನ ಈಕ್ವಿಟಿ ಶೇರ್ಸ್ ಕೊಡುತ್ತೆ. ಏನಕ್ಕೆ ಅಂದ್ರೆ ಈಕ್ವಿಟಿ ಶೇರ್ಸ್ ಆದ ಓನರ್ಸ್ ಪ್ಯಾಟರ್ನ್ ಇರ್ತಕ್ಕಂಥದ್ದು. ಅವ್ರು ಯಾವುದೇ ತರದ ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಎಲ್ಲಾ ಮೀಟಿಂಗ್ ಅಲ್ಲೂ ಕೂಡ ವೋಟ್ ಮಾಡ್ತಕ್ಕಂಥ ರೈಟ್ಸ್ ಈಕ್ವಿಟಿ ಶೇರ್ಸ್ ಅಲ್ಲಿ ಇರುತ್ತೆ. ಅಂಡ್ ಅಡಿಷನಲ್ ಪ್ರಾಫಿಟ್ ಅನ್ನು ಬೇಕಾದ್ರೆ ಅವ್ರು ತಗೋಬಹುದು. ಅಂದ್ರೆ ಒಂದ್ಸಲಿ ನೀವು ಪ್ರಾಫಿಟ್ ಅನ್ನ ಎಲ್ಲ ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಮಾಡಿದ್ದೀರಾ ಅಂತ ಹೇಳಿದ್ವಿ ಆದ್ಮೇಲೆ ಈಕ್ವಿಟಿ ಶೇರ್ ಪ್ರಿಫರೆನ್ಸ್ ಅಥವಾ ಔಟ್ಸ್ ಲಯಬಿಲಿಟೀಸ್ ಎಲ್ಲ ಕ್ಲಿಯರ್ ಮಾಡಿದ್ದೀರಾ, ಇನ್ನೂ ಸಫಿಷಿಯಂಟ್ ಪ್ರಾಫಿಟ್ ಇದೆ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಎಂಟೈಟಲ್ ಟು ಪಾರ್ಟಿಸಿಪೇಟ್ ಟು ಕ್ಲೈಮ್ ಅಡಿಷನಲ್ ಪ್ರಾಫಿಟ್ ಆಸ್ ಎ ಡಿವಿಡೆಂಟ್ ಆಗಿ ತಗೊಳ್ತಕ್ಕಂಥ ರೈಟ್ಸ್ ಇರುತ್ತೆ. ಅಂಡ್ ಲಿಕ್ವಿಡಿಟಿ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ಸ್ ಹೈಲಿ ಲಿಕ್ವಿಡ್ ಇನ್ ನೇಚರ್ ಅಂತ ಕರಿತೀವಿ. ಅಂದ್ರೆ ಹೈಲಿ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಅಂತಾನೆ ಬೇಕಾದ್ರೆ ಕರಿಬಹುದು. ದೀಸ್ ಶೇರ್ಸ್ ಆರ್ ಟ್ರೇಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ನೀವು ಸೇಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಬೈ ಮಾಡಬಹುದು, ಯಾವಾಗ ಬೇಕಾದ್ರೂ ನೀವು ಸೇಲ್ ಮಾಡಬಹುದು. ಆ ಮುಖಾಂತರ ನೀವು ಈಕ್ವಿಟಿ ಶೇರ್ಸ್ ನ ಕ್ಯಾಶ್ ಆಗಿ ಬೇಕಾದ್ರೆ ಕನ್ವರ್ಟ್ ಅನ್ನ ಮಾಡ್ಕೋಬಹುದು. ಸೊ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ಅಂತ, ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಅಥವಾ ಫೀಚರ್ಸ್ ಅಂತ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಅನ್ನ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಸಾಕಾಗುತ್ತೆ. ಸೊ ಈ ಮೂರು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನಾನು ಈಗ ಏನು ಹೇಳಿದ್ದೇನೆ ಇದಕ್ಕೆಲ್ಲ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.